ಕೆಂಪು ಮೆಣಸಿನ್ಕಾಯಿ ಹಾಕಿ ಸಾಸಿವೆ ಹಾಕಿ ಉದ್ದಿನಬೇಳೆ ಹಾಕಿರ್ತಕ್ಕಂಥ ಚಟ್ನಿನ ಕಲಿಸ್ತಾ ಇದ್ದಾರೆ. ಬಿಸಿ ಬಿಸಿ ಉದ್ದಿನ ವಡೆನ ಕರಿತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕಡಲೆಬೇಳೆ ವಡೆನೂ ಕರೀತಾರೆ. ಫ್ರೆಶ್ ಎಣ್ಣೆ ಹಾಕಿರ್ತಾರೆ. ಆಹಾ, ಹೆಸರುಬೇಳೆ ಸಾಂಬಾರು ನೋಡ್ರಿ. ಆಹಾ, ವಡೆ, ಹೆಸರುಬೇಳೆ ಸಾಂಬಾರು, ಟೊಮೊಟೊ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ. ಪಲಾವು, ಗೀ ರೈಸು, ಚಿತ್ರಾನ್ನ ಅಂತೂ ಸಖತ್ತಾಗಿರುತ್ತೆ. ಚಟ್ನಿ ಕೊಡ್ತಾರೆ, ಕಾಯಿ ಚಟ್ನಿ. ಪಲಾವ್ ನೋಡ್ರಿ, ಆಹಾ, ಹಂಗೆ ಬಾಯಲ್ಲಿ ನೀರು ಬರುತ್ತಲ್ರಿ. ಸೂಪರು. ನಾನು ಟೇಸ್ಟ್ ನೋಡಿದ್ದೀನಿ, ಗೊತ್ತಾಯ್ತಾ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಅದ್ಭುತವಾಗಿ ತಿಂಡಿ ಮಾಡ್ತಕ್ಕಂಥ ಮಧ್ಯಾಹ್ನದ ಊಟದ ಒಂದು ಮೊಬೈಲು ವ್ಯಾನನ್ನು ತೋರಿಸ್ತೀನಿ. ಸಖತ್ತಾಗಿ ಸೂಪರಾಗಿದೆ. ಶಿವಮೊಗ್ಗದ ಹೆಲಿಪ್ಯಾಡ್ ಪಕ್ಕದಲ್ಲಿ ದಂಪತಿಗಳು ಇಬ್ಬರು ಪದ್ಮಾವತಿ ಕ್ಯಾಂಟೀನ್ ಶುದ್ಧ ಸಸ್ಯಾಹಾರಿ ತಿಂಡಿ ಮತ್ತು ಊಟ ಸಿಗುತ್ತೆ ಅಂತ ಹಾಕ್ಯಾರೆ. ಅಲ್ಲಿ ಹೆಲಿಪ್ಯಾಡ್ ಪಕ್ಕದಲ್ಲಿ ನಾವು ಈಡಿಗರ ಭವನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಪದ್ಮಾವತಿ ಕ್ಯಾಂಟೀನ್ ಅಂತಿದೆ. ಸೂಪರಾಗಿರ್ತಕ್ಕಂಥ ತಿಂಡಿ, ಊಟ, ಪಲಾವು, ಗೀ ರೈಸು ಸೂಪರು. ನಾನು ದುಡ್ಡು ಕೊಟ್ಟು ತಿಂದು ಬಂದಿದ್ದೀನಿ. ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಸಹಕಾರವನ್ನು ನೀಡಿ. ಬೇಳೆಭಾತ್ ನೋಡಿ, ಸಖತ್ತಾಗಿದೆ. ಮಧ್ಯಾಹ್ನ ಅಂತೂ ಊಟಕ್ಕೆ ಚಪಾತಿ ಕೊಡ್ತಾರೆ, ಜೋಳದ ರೊಟ್ಟಿ ಕೊಡ್ತಾರೆ, ಪಲ್ಯ, ಉಪ್ಪಿನಕಾಯಿ, ಸಾಂಬಾರಂತೂ ಅದ್ಭುತವಾಗಿತ್ತು. ಮೆಣಸಿನ್ಕಾಯಿ ಬೋಂಡನೂ ಕೊಡ್ತಾರೆ. ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರಗಳು.